ನೋಡಿ, ಇದೇ ಪ್ರಾಬ್ಲಮ್. ನಾವೇನು ಗೋತ್ರೂ ಮಾಡ್ತಾ ಇದ್ದೀವಿ ಅಂತ ಅನ್ನೋದು ನಮಗಷ್ಟೇ ಗೊತ್ತಿರುತ್ತೆ. ಇವಾಗ್ರಿಗೆ ಏನೂ ಸರಿಯಾಗಿರಲ್ಲ. ಸೊ ಎಲ್ಲ ಒಬ್ಬೊಬ್ಬರದ್ದು ಲೈಫು ಒಂದೊಂದು ಥರ ಇರುತ್ತೆ. ನನಗೆ ಕ್ಯಾನ್ಸರ್ ಬಂದುಬಿಟ್ಟಿದೆ ಇರ್ತೀರಾ. ಇವಾಗ ನನಗೆ ಕ್ಯಾನ್ಸರೇ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೂಪ ಕನ್ನಡ ಬ್ಲಾಗ್ಸ್. ಇವತ್ತು ನಿಮಗೆ ಯಾವುದೇ ಒಂದು ನಾನು ಯಾವುದೇ ಫೇಸ್ ಪ್ಯಾಕ್ ಆಗಲಿ ಅಥವಾ ಹೋಮ್ ರೆಮಿಡಿ ಏನೂ ಹೇಳ್ತಾ ಇಲ್ಲ. ಈ ವಿಡಿಯೋನ ಎಂಡ್ವರೆಗೂ ನೋಡಿ. 1000% ನಿಮ್ಮ ಸ್ಕಿನ್ಗೆ, ನಿಮ್ಮ ಪಿಗ್ಮೆಂಟೇಷನ್ಗೆ ಸಲ್ಯೂಷನ್ ಅನ್ನೋದು ಖಂಡಿತ ಈ ವಿಡಿಯೋದಲ್ಲಿ ಸಿಗುತ್ತೆ ಅಂತ ಅನ್ಕೊತೀನಿ. ಬಿಕಾಸ್ ನಾನು ಹೆಂಗೆ ರಿವರ್ಸ್ ಮಾಡಿಕೊಂಡೆ ವಿತ್ ಹೋಮ್ ರೆಮಿಡೀಸು, ನ್ಯಾಚುರಲ್ ಆಗಿ ಯಾವುದೇ ಒಂದು ಟ್ರೀಟ್ಮೆಂಟ್ ಆ ಥರ ಎಲ್ಲ ಏನೂ ಇಲ್ಲದೆ ನಾನು ಹೆಂಗೆ ಕ್ಯೂರ್ ಮಾಡಿಕೊಂಡೆ ಅನ್ನೋದು ನಿಮ್ಮೆಲ್ಲರ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ವಿಡಿಯೋನ ಎಂಡ್ವರೆಗೂ ನೋಡಿ, ಮಿಸ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ನೀವು ಬಿಟ್ಟು ನೋಡೋದಾದರೆ, ಅಂದರೆ ಇವಾಗ ಫಾರ್ವರ್ಡ್ ಮಾಡ್ಕೊಂಡು ನೋಡೋದಾದರೆ ಖಂಡಿತ ನಿಮಗೇನು ಅರ್ಥ ಆಗಲ್ಲ. ಮೊದಲಿಂದ ನೀಟಾಗಿ ನೋಡ್ಕೊಂಡು ಬನ್ನಿ. ನಿಮಗೆ ವಿಡಿಯೋ ಮುಗಿಯೋಷ್ಟೊತ್ತಿಗೆ ಕೊನೆಗೆ ನಿಮಗೆ ಖಂಡಿತ ಅರ್ಥ ಆಗುತ್ತೆ ನೀವು ಎಲ್ಲಿ ಮಿಸ್ಟೇಕ್ ಮಾಡ್ತಾಯಿದ್ದೀರಾ, ನಿಮ್ಗೆ ಯಾಕೆ ಪಿಗ್ಮೆಂಟೇಷನ್ ಹೋಗ್ತಾ ಇಲ್ಲ, ನಿಮ್ಗೆ ಯಾಕೆ ಹೋಮ್ ರೆಮಿಡೀಸ್ ವರ್ಕ್ ಆಗ್ತಾ ಇಲ್ಲ, ಇದು ಎಲ್ಲನೂ ನಿಮಗೆ ಗೊತ್ತಾಗುತ್ತೆ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಸೊ ಎಸ್, ಮೊದಲಿಗೆ ನಾನು ನಿಮಗೆ ಏನು ಹೇಳ್ತೀನಿ ಅಂತಂದರೆ, ಯಾವುದೇ ಹೋಮ್ ರೆಮಿಡೀಸ್ ಆಗಲಿ, ಏನೇ ಒಂದು ಟಾಪಿಕಲ್ ಅಪ್ಲಿಕೇಶನ್, ಈವನ್ ಸನ್ಸ್ಕ್ರೀನ್, ಮಾಯಿಶ್ಚರೈಸರ್ ಎಲ್ಲನೂ ನಮಗೆ ಟಾಪಿಕಲ್ ಅಪ್ಲಿಕೇಶನ್ ಅಷ್ಟೇ. ಸ್ಕಿನ್ ಒಳಗಡೆ ಯಾವುದೂ ಹೋಗಲ್ಲ. ಅಂದರೆ ಸ್ಕಿನ್ ಒಳಗಡೆ ಅಂದರೆ ನಮ್ಮ ಬಾಡಿ ಒಳಗಡೆಯಿಂದ ಕ್ಯೂರ್ ಆಗಲ್ಲ ಪಿಗ್ಮೆಂಟೇಷನ್. ಸೊ ಏನಂತಂದರೆ, ಇವಾಗ ನಮಗೆ ಪಿಗ್ಮೆಂಟೇಷನ್ ಏನಕ್ಕೆ ಬರುತ್ತೆ ಅದು ಮೇನ್ ರೀಸನ್. ಅಂದರೆ ಮೇಯ್ನ್ ನಾವು ತಿಳ್ಕೊಬೇಕಾಗಿರೋದು ಮೊದಲಿಗೆ ಪಿಗ್ಮೆಂಟೇಷನ್ ನಮಗೆ ಹೇಗೆ ಬರುತ್ತೆ. ಸೊ ಪಿಗ್ಮೆಂಟೇಷನ್ ಆಗೋದಕ್ಕೆ ತುಂಬ ರೀಸನ್ ಇದೆ. ಲೈಕ್ ಸನ್ ಎಕ್ಸ್ಪೋಜರ್ ಆ್ಯಂಡ್ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಇದನ್ನು ನಾನು ತುಂಬ ವರ್ಷದಿಂದ ಇಷ್ಟೇ ಅಂದ್ಕೊಂಡಿದ್ದೆ. ಸನ್ ಎಕ್ಸ್ಪೋಜರಿಂದ ಪಿಗ್ಮೆಂಟೇಷನ್ ಬರುತ್ತೆ ಆ್ಯಂಡ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದರೆ ಪಿಗ್ಮೆಂಟೇಷನ್ ಬರುತ್ತೆ. ಇದಿಷ್ಟೇ ನನಗೆ ಗೊತ್ತಿದ್ದಿದ್ದು ರೀಸನ್ನು. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೆ, ತುಂಬ ಡಾಕ್ಟರ್ಸ್ನ ನೋಡಿದ್ದೀನಿ. ನೀವು ನಂಬಲ್ಲ, ನಿಜವಾಗ್ಲೂ ನಾನು ಎಷ್ಟು ಲಕ್ಷ ಖರ್ಚು ಮಾಡಿದ್ದೀನಿ ಅಂತ ಅನ್ನೋದು ಈ ಪಿಗ್ಮೆಂಟೇಷನ್ನ ಸರಿ ಮಾಡ್ಕೊಳ್ಳೋದಕ್ಕೋಸ್ಕರ. 4 ಕಾಣಿ ವರ್ತ್ ಆಗಲಿಲ್ಲ. ನನಗೆ ಯಾವ ಡಾಕ್ಟ್ರು ಹೇಳಿಲ್ಲ ನನಗೆ ಪಿಗ್ಮೆಂಟೇಷನ್ಗೆ ರೂಟ್ ಕಾಸ್ ಏನು ಅಂತ ಅಂದ್ಬಿಟ್ಟು. ಸೊ ಇದೆಲ್ಲ ತಿಳ್ಕೊಳ್ಳೋದಕ್ಕೆ ನನಗೆ ತುಂಬ ದುಡ್ಡು ಖರ್ಚು ಮಾಡಬೇಕಾಗಿ ಬಂತು, ತುಂಬ ವೇಸ್ಟ್ ಮಾಡಬೇಕಾಗಿ ಬಂತು. ವಿದೌಟ್ ಎನಿ ನಾಲೆಡ್ಜ್ ನಾನು ಅಷ್ಟು ದುಡ್ಡು ಖರ್ಚು ಮಾಡ್ತಾಯಿದ್ದೆ. ಬಟ್ ತಿಳ್ಕೊಂಡಿರೋ ಡಾಕ್ಟರ್ಸ್ ಕೂಡ ನನಗೆ ಒಬ್ಬರು ಕೂಡ ಹೇಳಿಲ್ಲ ಪಿಗ್ಮೆಂಟೇಷನ್ಗೆ ಬೇರೆ ರೀಸನ್ಸು ಇರುತ್ತೆ ಅಂತ ಅಂದ್ಬಿಟ್ಟು. ಸೊ ನನಗೆ ಇದೇ ಟೈಮ್, ಅಂದರೆ ಲಾಸ್ಟ್ ಇಯರ್ ಇದೇ ಟೈಮಲ್ಲೇ ನಾನು ನಿಮಗೆ, ನೀವು ಹೋಗಿ ನೋಡ್ಬೋದು ನನ್ನ ಫೇಸು ಹೇಗಾಗಿತ್ತು ಅಂತ ಅಂದ್ಬಿಟ್ಟು. ನಾನು ವಿಡಿಯೋ ಅಟ್ಯಾಚ್ ಮಾಡ್ತೀನಿ ನೋಡಿ, ಫೋಟೋ ಅಟ್ಯಾಚ್ ಮಾಡ್ತೀನಿ ನೋಡಿ. ವೆಕೇಷನ್ಗೆ ಅಂತ ಹೋಗಿ ಮಾರ್ಚ್ 3rd 4th 2 days ಅಂದರೆ ಅಲ್ಲಿದ್ವಿ ಅನ್ಕೊತೀನಿ ನಾನು. ಮಾರ್ಚ್ 3rd 4th 5th ನಾವು ರಿಟರ್ನ್ ಬಂದು ಓನ್ಲಿ 2 daysಲ್ಲಿ ನನ್ನ ಫೇಸು ಫುಲ್ ಬರ್ನ್ ಆಗೋಗಿತ್ತು. ಈವನ್ ನಾನು ಒಂದು ಒಳ್ಳೆ ಸನ್ಸ್ಕ್ರೀನು ಮಾಯಿಶ್ಚರೈಸರ್ ಯೂಸ್ ಮಾಡಿನೇ ನನಗೆ ಮಾಡ್ತಿದ್ದೆ, ಆದರೂ ಕೂಡ ನನಗದು ವರ್ಕ್ ಆಗಿರಲಿಲ್ಲ. ಬಟ್ ಏನಂತಂದರೆ, ನನಗೆ ಆ ಸನ್ಸ್ಕ್ರೀನು ಮಾಯಿಶ್ಚರೈಸರ್ ನಾನು ನಿಮಗೆ ಹೇಳ್ದಂಗೆ ನಾನು ಯೂಶ್ವಲಿ ಯೂಸ್ ಮಾಡ್ತಿದ್ದಕ್ಕಿಂತ ವಿತೌಟ್ ಎನಿ ನಾಲೆಡ್ಜ್ ನಾನು ಸ್ವಲ್ಪನೂ ಅದ್ರ ಬಗ್ಗೆ ಯೋಚನೆ ಮಾಡಿದೆ. ತುಂಬ ಅವರು ಎಷ್ಟು ಕಾನ್ಫಿಡೆಂಟಾಗಿ ಅದ್ರ ಬಗ್ಗೆ ಪ್ರಮೋಟ್ ಮಾಡ್ತಾಯಿದ್ರು ಅಂತಂದರೆ ನಾನು ಅಷ್ಟೊಂದು ನಂಬಿಟ್ಟೆ. ಹೌದು ಇಷ್ಟು ಚೆನ್ನಾಗಿರುತ್ತೆ ಅಂತ. ಐ ವಾಸ್ ಸ್ಪೆಂಟ್ 15,000 ಆನ್ ದಟ್ ಸನ್ಸ್ಕ್ರೀನ್ ಆ್ಯಂಡ್ ಮಾಯಿಶ್ಚರೈಸರ್. ಬಟ್ ಅಲ್ಲಿಂದ ನನಗೆ ಊರಿಂದ ನನಗೆ ವಾಪಸ್ ಬರೋಷ್ಟೊತ್ತಿಗೆ ಆನ್ ದ ವೇ, ನಾನಿನ್ನು ಬೆಂಗಳೂರು ತಲುಪೇ ಇಲ್ಲ ಅಷ್ಟೊತ್ತಿಗೆ ನನ್ನ ಫೇಸ್ ಫುಲ್ಲು ಡಾರ್ಕ್ ಆಗಿತ್ತು, ಫುಲ್ಲು ಬರ್ನ್ ಆಗಿತ್ತು. ನನ್ನ ಪಿಗ್ಮೆಂಟೇಷನ್ ಬಿಫೋರ್ ದ್ಯಾಟ್, ಅದಕ್ಕಿಂತ ಅಂದರೆ ಮೊದಲಿದ್ದಕ್ಕಿಂತ ನನಗೆ 10 times ಜಾಸ್ತಿ ಆಗಿತ್ತು. ಸೊ ಇದೆಲ್ಲನೂ ನಾನು ಸ್ವತಃ ಅನುಭವಿಸಿರೋದು. ಪಿಗ್ಮೆಂಟೇಷನ್ನಿಂದ ಎಷ್ಟು ಸಫರ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ನನಗೆ ಗೊತ್ತು. ಅಲ್ಲಿಂದ ಬಂದು ನನಗೆ ಐ ವಾಸ್ ಲೈಕ್ ಏನಂತ ಅನಿಸ್ಬಿಡ್ತು ಅಂದರೆ, ನನಗೆ ಇನ್ಮೇಲೆ ಯಾವ ಟ್ರೀಟ್ಮೆಂಟ್ ಅಂತಲೂ ಹೋಗಬಾರ್ದು. ಲೆಟ್ಸ್ ಒಂದು ಒಳ್ಳೆ ಒಳ್ಳೆ ಸ್ಕಿನ್ ಕೇರಿಂದ ಸ್ಟಾರ್ಟ್ ಮಾಡೋಣ. ಆಗ ಐ ಸ್ಟಾರ್ಟೆಡ್ ರಿಸರ್ಚ್ ಆನ್ ದಿಸ್. ಏನಂತ ನನಗೆ ಆಗ ಗೊತ್ತಾಗಿದ್ದು, ನಾನು ತುಂಬ ಇದ್ರ ಬಗ್ಗೆ ಡೀಪಾಗೆಲ್ಲ ಅಂದರೆ ತುಂಬ ಸ್ಟಡಿ ಮಾಡಿ ನನಗೆ ಅವಾಗ ಗೊತ್ತಾಗಿದ್ದು
ಪಿಗ್ಮೆಂಟೇಷನ್ಗೆ ಬರೀ ಹಾರ್ಮೋನಲ್ ಇಂಬ್ಯಾಲೆನ್ಸು ಮತ್ತು ಸನ್ ಎಕ್ಸ್ಪೋಜರ್ ಅಷ್ಟೇ ಕಾರಣ ಅಲ್ಲ. ಪಿಗ್ಮೆಂಟೇಷನ್ ಆಗೋದಕ್ಕೆ ಲಿವರ್ ಅನ್ಹೆಲ್ದಿ ಆಗಿದ್ದರೆ ಆ್ಯಂಡ್ ಸ್ಟ್ರೆಸ್ಸಿಂದ, ಆ್ಯಂಗ್ಸೈಟಿಯಿಂದ ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಗಟ್ ಹೆಲ್ತ್ ಕ್ಲೀನಾಗಿಲ್ಲ ಅಂತಂದರೆ, ಆಮೇಲೆ ವಿಟಮಿನ್ B12 ಡಿಫಿಷಿಯನ್ಸಿಯಿಂದ. ಸೊ ಇದು ಎಲ್ಲದರಿಂದನೂ ಕೂಡ ಪಿಗ್ಮೆಂಟೇಷನ್ ಬರುತ್ತೆ ಅನ್ನೋದು ನನಗೆ ಆಮೇಲೆ ಗೊತ್ತಾಯಿತು. ಸೊ ಅದಾದಮೇಲೆ ಕೂಡ ನಾನು ಅಂದರೆ ಅದನ್ನು ತಿಳ್ಕೊಳ್ಳೋಕ್ಕೆ ನನಗೊಂದು 2-3 ತಿಂಗಳಾಯಿತು. ಇದೆಲ್ಲ ಅಂದರೆ ಒಂದೊಂದೇ ಗೊತ್ತಾಗ್ತಾ ಬಂತು. ಫಸ್ಟು ನನಗೆ ಅದೇ ವಿಟಮಿನ್ B12 ಡಿಫಿಷಿಯನ್ಸಿಯಿಂದ, ಆಮೇಲೆ ವಿಟಮಿನ್ C ಡಿಫಿಷಿಯನ್ಸಿಯಿಂದ, ಇದು ಎಲ್ಲದರಿಂದನೂ ಕೂಡ ಪಿಗ್ಮೆಂಟೇಷನ್ ಬರುತ್ತೆ ಅನ್ನೋದು ನನಗೆ ಒಂದೊಂದಾಗೆ ಗೊತ್ತಾಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಇದೆಲ್ಲ ಗೊತ್ತಾಗೋಕ್ಕೆ ಸ್ಟಾರ್ಟ್ ಆದಾಗ ನಾನು ಹೆಲ್ದಿಯಾಗೇ ಇದ್ದೀನಿ. ಸೊ ನನಗೆ ಯಾವುದೇ ಹೆಲ್ತ್ ಇಶ್ಯೂ ಅಂತ ನನಗೆ ಆ ಥರ ಸೀರಿಯಸ್ ಹೆಲ್ತ್ ಇಶ್ಯೂಸ್ ಅಂತ ಯಾವುದೂ ಇಲ್ಲ ನನಗೆ. ಐ ಹ್ಯಾವ್ ಅ ಲೋವರ್ ಡಿಸ್ಕ್ ಬಲ್ಜ್ ಅದು ನನ್ನ ಹೆಲ್ತ್ ಇಶ್ಯೂ. ಅಂದರೆ ನನಗೆ ಅದು ಒಂದೇ ಹೆಲ್ತ್ ಇಶ್ಯೂ. ಅದು ಬಿಟ್ಟರೆ ನನಗೆ ಬೇರೆ ಏನು ಆ ಥರ ಅಂದರೆ ಟ್ಯಾಬ್ಲೆಟ್ಸ್ ಆ ಥರ ಮೆಡಿಕೇಷನಲ್ಲಿ ಇರೋ ಥರ ನನಗೆ ಯಾವುದೇ ಹೆಲ್ತ್ ಇಶ್ಯೂಸ್ ಇಲ್ಲ. ಸೊ ಐ ವಾಸ್ ಲೈಕ್ ಓಕೆ, ನಾನು ಹೆಲ್ದಿಯಾಗೇ ಇದ್ದೀನಿ, ನನಗೇನು ಆ ಥರ ಪ್ರಾಬ್ಲಮ್ ಇರಲ್ಲ ಅಂತ. ದೆನ್ ನನಗೆ ಒಂದೊಂದೇ ಗೊತ್ತಾಗಕ್ಕೆ ಸ್ಟಾರ್ಟ್ ಆದಾಗ ನನಗೆ ಅನಿಸಿದ್ದು ಏನು ಅಂತಂದರೆ, ಇಷ್ಟೆಲ್ಲ ಪ್ರಾಬ್ಲಮ್ ಇದೆ. ನಾನು ಅವಾಗ ಹೋಮ್ ರೆಮಿಡೀಸು ಮಾಡ್ತಾಯಿದ್ದೆ. ಆ್ಯಂಡ್ ತುಂಬ ಜನ ಹೇಳ್ತಾರೆ ಹೋಮ್ ರೆಮಿಡೀಸ್ ಏನೂ ವರ್ಕ್ ಆಗಲ್ಲ. ಇವನ್ ಐ ವಾಸ್ ಇನ್ ದ ಸೇಮ್ ಟ್ರ್ಯಾಕ್. ಆಗ ಏನು ಹೋಮ್ ರೆಮಿಡೀಸ್ ವರ್ಕ್ ಆಗಲ್ಲ, ಅಯ್ಯೋ ಏನಂತ ಮಾಡ್ತೀರಾ ಹೋಮ್ ರೆಮಿಡೀಸನ್ನು, ಎಷ್ಟು ಮಾಡಿದ್ರೂ ವರ್ಕ್ ಆಗಲ್ಲ. ಆ್ಯಂಡ್ ಇನ್ನೊಂದು ಏನು ಇತ್ತು ತಲೆನಲ್ಲಿ, ಕನ್ಸಿಸ್ಟೆನ್ಸಿ ಇರಬೇಕು. ಈಗ ನಾನು ಎಷ್ಟೋ ವರ್ಷದಿಂದ ನಾನು ಇದರಿಂದ ಸಫರ್ ಮಾಡಿದ್ದೀನಿ, ಎಷ್ಟೋ ದುಡ್ಡು ಕಳ್ಕೊಂಡಿದ್ದೀನಿ. ಸೊ ಇಷ್ಟು ವರ್ಷನೇ ಸಫರ್ ಮಾಡಿದ್ದೀನಿ ಅಂತ ಲೆಟ್ಸ್ ಸಿ, ಒಂದು 6 months ಮಾಡಿ ನೋಡೋಣ, ಲೆಟ್ಸ್ ಸಿ. ಏನು ಕನ್ಸಿಸ್ಟೆನ್ಸಿ ಬಿಡೋದು ಬೇಡ, ಬ್ರೇಕ್ ಮಾಡೋದು ಬೇಡ. ಎಲ್ಲೂ ಕನ್ಸಿಸ್ಟೆನ್ಸಿ ವಿಲ್ ನಾಟ್ ಬ್ರೇಕ್. ಎಲ್ಲೂ ಕನ್ಸಿಸ್ಟೆನ್ಸಿ ಬ್ರೇಕ್ ಮಾಡೋದು ಬೇಡ. ಏನು ಹೇಳಿ ಕಂಟಿನ್ಯೂ ಮಾಡೋಣ ಅಂತಂತ ಐ ಥಾಟ್ ಲೈಕ್ ಓಕೆ ಮಾಡೋಣ. ಹಾಗೆ ಹೋಯ್ತು ಸ್ವಲ್ಪ ದಿನ. ಸೊ ಅದಾದಮೇಲೆ ಐ ಥಾಟ್ ಓಕೆ ವರ್ಕ್ ಆಗ್ತಾ ಇದೆ. ಬಟ್ ಏನಂತಂದರೆ ಯಾವುದಕ್ಕೂ ಇನ್ನೊಂದು ಏನು ಅಂತಂದರೆ, ಒಂದು 6 monthsಗೋ ಇಲ್ಲ ಒಂದು 4 monthsಗೋ ಒಂದು ಬ್ಲಡ್ ಟೆಸ್ಟ್ ಮಾಡಿಸೋದು ತುಂಬ ಇಂಪಾರ್ಟೆಂಟ್ ಹೇಳಬೇಕು ಅಂತಂದರೆ. ಸೊ ಅದಕ್ಕೇನು ಮಾಡಿದೆ, ಈಗ ನಾನು ಕಂಟಿನ್ಯೂಸ್ ಆ ಥರ ಒಂದು 6 months 4 months ಈ ಥರ ನನಗೆ ಯಾವಾಗ ಅನುಕೂಲ ಆಗುತ್ತೆ ನಾನು ಆವಾಗ ಬ್ಲಡ್ ಟೆಸ್ಟ್, ಹೋಲ್ ಬಾಡಿ ಬ್ಲಡ್ ಟೆಸ್ಟ್ ಆ ಥರ ಎಲ್ಲ, ಹೋಲ್ ಬಾಡಿ ಚೆಕಪ್ಪು, ಬ್ಲಡ್ ಟೆಸ್ಟ್ ಆ ಥರ ಎಲ್ಲ ಮಾಡಿಸ್ತಾ ಇರ್ತೀನಿ. ಸೊ ನಾನು ಬ್ಲಡ್ ಟೆಸ್ಟ್ ಮಾಡಿಸ್ದೆ. ದೆನ್ ಐ ಕೇಮ್ ಟು ನನಗೆ ವಿಟಮಿನ್ B12 ಡೆಫಿಷಿಯನ್ಸಿ ಇದೆ, ವಿಟಮಿನ್ C ಡೆಫಿಷಿಯನ್ಸಿ ಇದೆ, ವಿಟಮಿನ್ D3 ಡೆಫಿಷಿಯನ್ಸಿ ಇದೆ. ಆ್ಯಂಡ್ ಸ್ಟ್ರೆಸ್, ಆ್ಯಂಗ್ಸೈಟಿ ಎಲ್ಲ ಅಂತೂ ಕೇಳಲೇಬೇಡಿ, ಅದೆಲ್ಲ ಅಂತೂ ಓವರಾಗೇ ಇದೆ. ಸೊ ಹೆಂಗೆ ಅಂತಂದರೆ, ನನಗಿದೆಲ್ಲ ಪ್ರಾಬ್ಲಮ್ ಇದೆ, ಇದೆಲ್ಲ ಇದ್ದರೆ ಹೆಂಗೆ ಹೋಮ್ ರೆಮಿಡೀಸ್ ವರ್ಕ್ ಆಗುತ್ತೆ. ಸೊ ಎಸ್, ಹೋಮ್ ರೆಮಿಡೀಸ್ ವರ್ಕ್. ಇನ್ನೊಂದು ಏನು ಅಂತಂದರೆ, ನನ್ನ ಕನ್ಸಿಸ್ಟೆನ್ಸಿ ಅಂತ ಇದ್ದಿದ್ರೆ ನನಗೊಂದು 50% ಕಮ್ಮಿ ಆಗ್ತಾ ಬಂತು. ಬಟ್ ಇಲ್ಲ ಅಂತಿಲ್ಲ, ಹೋಮ್ ರೆಮಿಡಿನಲ್ಲಿ ಕಡಿಮೆ ಆಗಲ್ಲ ಅಂತಲ್ಲ, ಕನ್ಸಿಸ್ಟೆನ್ಸಿ ಇದ್ದಿದ್ದರಿಂದ ಖಂಡಿತ 100% ನನಗೆ ಕಡಿಮೆ ಆಗ್ತಾ ಬಂತು. ಅದು ಕೂಡ ವಿಡಿಯೋಸ್ ಹಾಕಿದ್ದೀನಿ ನಾನು, ನಿಮಗೆ ನೀವು ಹೋಗಿ ನೋಡ್ಬೋದು. ಈ ಥರ ಎಲ್ಲ ತುಂಬ ಪ್ರಾಬ್ಲಮ್ಸು, ಅಷ್ಟು ಓದ್ಕೊಂಡಿರ್ತಾರೆ ಡರ್ಮಟಾಲಜಿಸ್ಟ್ ಎಲ್ಲ, ಯಾರೂ ನನಗೆ ಹೇಳಲಿಲ್ಲ. ಬಟ್ ನನಗೆ ಬರ್ತಾ ನನಗೆ ಇದ್ರ ಬಗ್ಗೆ ತುಂಬ ಡೀಪಾಗಿ ತಿಳ್ಕೊಬೇಕು ಅನ್ನೋ ಯೋಚನೆಯಿಂದನೇ ಐ ವಾಸ್ ಸ್ಟಾರ್ಟೆಡ್ ರಿಸರ್ಚಿಂಗ್ ಆನ್ ದಿಸ್. ಆ್ಯಂಡ್ ದೆನ್ ಐ ಕೇಮ್ ಟು ನೋ ಇದೆಲ್ಲ ಪ್ರಾಬ್ಲಮ್ ಇದ್ದರೆ ಪಿಗ್ಮೆಂಟೇಷನ್ ಬರುತ್ತೆ ಅಂತ ನನಗೆ ಆಮೇಲೆ ಗೊತ್ತಾಯಿತು. ಸೊ ಪಿಗ್ಮೆಂಟೇಷನ್ ಅನ್ನೋದು ಔಟರ್ ಲೇಯರ್ ಪ್ರಾಬ್ಲಮ್ ಅಲ್ಲ, ಇಟ್ಸ್ ನಮ್ಮ ಬಾಡಿ ಒಳಗಡೆ ಪ್ರಾಬ್ಲಮ್. ಇದನ್ನು ನಾನು ಎಲ್ಲ ವಿಡಿಯೋದಲ್ಲೂ ಹೇಳಿದ್ದೀನಿ. ಆ್ಯಂಡ್ ನನಗೆ ಆವಾಗ ನಾನು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿದ್ಮೇಲೆ ನನಗೆ ಗೊತ್ತಾಯಿತು ನನಗೆ ಇಷ್ಟೆಲ್ಲ ಪ್ರಾಬ್ಲಮ್ ಇದೆ, ನನಗೆ ಇಷ್ಟೆಲ್ಲ ಡೆಫಿಷಿಯನ್ಸಿ ಇದೆ. ಆ್ಯಂಡ್ ಸ್ಟ್ರೆಸ್, ಆ್ಯಂಗ್ಸೈಟಿ, ಡಿಪ್ರೆಷನ್ ಅದೆಲ್ಲ ಕೂಡ ಓವರಾಗೇ ಇದೆ. ಅದೆಲ್ಲ ಹೇಳೋದೇ ಬೇಡ ಬಿಡಿ, ಅದೆಲ್ಲ ತಾನಾಗೆ ಬಂದುಬಿಡುತ್ತೆ ಹೌಸ್ ವೈಫ್ ಲೇಡೀಸ್ಗೆ ಅಂತಂದರೆ. ಅದೆಲ್ಲ
ತಾನಾಗಿರುತ್ತೆ. ಮನೆ ಕೆಲಸ, ಮನೆಯಲ್ಲಿ ಇರೋರನ್ನ ನೋಡ್ಕೊಳ್ಳೋದು, ಹೊರಗಡೆದು ಅಬ್ಬ. ಸೊ ಏನಂದರೆ ನೋಡಿ, ಇದೇ ಪ್ರಾಬ್ಲಮ್. ನಾವೇನು ಗೋತ್ರೂ ಮಾಡ್ತಾ ಇದ್ದೀವಿ ಅಂತ ಅನ್ನೋದು ನಮಗಷ್ಟೇ ಗೊತ್ತಿರುತ್ತೆ. ಇವಾಗ ನೋಡಿ, ಎಲ್ಲರಿಗೂ ಎಲ್ಲನೂ ಇರಲ್ಲ. ಅವ್ರವ್ರ ಪ್ರಾಬ್ಲಮ್ಸ್ ಅವ್ರವ್ರಿಗೆ ಇದ್ದೇ ಇರುತ್ತೆ. ಸೊ ಕೆಲವ್ರಿಗೆ ಏನು ಮನೆ ಕಡೆ ಎಲ್ಲ ಚೆನ್ನಾಗಿರ್ತಾರೆ, ಮಕ್ಕಳು ಚೆನ್ನಾಗಿರ್ತಾರೆ, ಎಲ್ಲನೂ ಸರಿಯಾಗಿರುತ್ತೆ. ಕೆಲವ್ರಿಗೆ ಏನೂ ಸರಿಯಾಗಿರಲ್ಲ. ಸೊ ಎಲ್ಲ ಒಬ್ಬೊಬ್ರದ್ದು ಲೈಫು ಒಂದೊಂದು ಥರ ಇರುತ್ತೆ. ಸೊ ಹಾಗಾಗಿ ಅವ್ರ ಕಡೆಯಿಂದನೂ ಯೋಚನೆ ಮಾಡಬೇಕು. ಏನೋ ಬರುತ್ತೆ ಬಾಯಲ್ಲಿ ಅಂತ ಮಾತಾಡ್ಬಿಡೋದಲ್ಲ. ಸೊ ಇದನ್ನು ನಾನು ತುಂಬ ಯೋಚನೆ ಮಾಡಿದ್ದೀನಿ. ತುಂಬ ಇವನ್ ಎಷ್ಟು ಮಾತಾಡ್ತಾರೆ ಜನ ಅಂತಂದರೆ, ಐ ವಾಸ್ ಲೈಕ್, ನನಗೆ ಒಂದು ಸ್ವಲ್ಪ ದಿನ ನನಗೆ ಸ್ವಲ್ಪ ಚೆಸ್ಟ್ ಪೇಯ್ನ್ ಬರ್ತಾಯಿತ್ತು. ಸೊ ಹಾಗಾಗಿ ಹೆಂಗೆ ಅಂದರೆ ಎಷ್ಟು ಸಿಲ್ಲಿಯಾಗಿ ಜನ ಇರ್ತಾರೆ ಅಂತಂತ ನಾನು ನಿಮಗೆ ಹೇಳ್ತೀನಿ. ಎಲ್ಲರೂ ಅಂದರೆ ನಾನು ಯೂಸ್ ಮಾಡೋ ಲಿಪ್ಸ್ಟಿಕ್ಕನ್ನು ತಿನ್ಬಿಟ್ರೆ, ಅಂದರೆ ಲಿಪ್ಸ್ಟಿಕ್ ಒಳಗಡೆ ಹೋಗಿ ನನಗೆ ಕ್ಯಾನ್ಸರ್ ಬಂದುಬಿಟ್ಟಿದೆ ಅಂತ. ಸೊ ನನಗೆ ಎಷ್ಟು ವರ್ಸ್ಟಾಗಿ, ಎಷ್ಟು ಕೇವಲವಾಗಿ, ಎಷ್ಟು ಕೀಳ್ಮಟ್ಟಕ್ಕೆ ಮಾತಾಡ್ತಾರೆ ಅಂತ ನನಗೆ ಆವಾಗಲೇ ಗೊತ್ತಾಗಿದ್ದು. ಒಬ್ಬರ ಬಗ್ಗೆ ಗೊತ್ತಿಲ್ಲದೆ, ಇವನ್ ನನಗೆ ಕ್ಯಾನ್ಸರ್ ಬಂದರೆ ತಾನೇ ಏನೋ ನೀವು ಚೆನ್ನಾಗಿರ್ತೀರಾ? ಇವಾಗ ನನಗೆ ಕ್ಯಾನ್ಸರೇ ಓಕೆ ಬಂದರೆ ಏನೋ ನೀವು ಚೆನ್ನಾಗಿರ್ತೀರಾ? ನಾನು ಕ್ಯಾನ್ಸರ್ ಬಂದು ಸತ್ತೋಗ್ಬಿಟ್ರೆ ನಿಮ್ಗೇನು ಸಿಗುತ್ತೆ? ಅಲ್ಲ, ನಾನು ಸತ್ತರೆ ನಿಮ್ಗೇನಾದರೂ ದುಡ್ಡು ಕಾಸು, ಏನಾದರೂ ಆಸ್ತಿ ಪಾಸ್ತಿ ಏನಾದರೂ ಸಿಗುತ್ತಾ ನಿಮಗೆ? ಏನೂ ಇಲ್ಲ. ಯಾಕೆ ಇಲ್ಲದೆ ಇರೋದು ಮಾತಾಡ್ತೀರಾ? ಸೊ ಹೀಗೆ ಅಷ್ಟು ಕೆಟ್ಟ ಹುಳಗಳಿರ್ತವೆ. ಅವ್ರನ್ನ ಮನುಷ್ಯರು ಅನ್ನಬಾರ್ದು, ಆ ಥರ ಜನಗಳಿರ್ತಾರೆ. ಸೊ ಹೀಗೆ ಲಿಪ್ಸ್ಟಿಕ್, ನಾನು ಹಾಕ್ಕೊಳ್ಳೋ ಲಿಪ್ಸ್ಟಿಕ್ಕಿಂದ ಆ ಥರ ಕಾಯಿಲೆ ನನಗೆ ಕ್ಯಾನ್ಸರ್ ಅಂತ. ಸೊ ನಾನು ಹಾಕ್ಕೊಳ್ಳೋ ಲಿಪ್ಸ್ಟಿಕ್ ಹೇಳೋದಲ್ಲ, ಲಿಪ್ಸ್ಟಿಕ್ ಪ್ರೈಸ್ ಏನು ಅಂತ ಗೊತ್ತಿಲ್ಲದೆ ಮಾತಾಡ್ತಾರೆ. ಇಲ್ಲಿ ಇಟ್ಸ್ ಓಕೆ, ಎಲ್ಲ ಅವ್ರವ್ರು, ಇದು ಬೇಜಾರಿಲ್ಲ ನನಗೆ. ಬಟ್ ಈ ಥರ ಅಂದರೆ ಅವ್ರವ್ರ ಪ್ರೊಸ್ಪೆಕ್ಟಿವ್ ಏನೇನಿರುತ್ತೋ ನಮಗೆ ಗೊತ್ತಿರಲ್ಲ ಅಲ್ವಾ? ಸೊ ಹಾಗಾಗಿ ಆ ಥರ ಇರುತ್ತೆ, ಜನ ಹಾಗೆಲ್ಲ ಮಾತಾಡ್ತಾರೆ. ಸೊ ನಾನು ನಿಮಗೆ ಹೇಳೋದಿಷ್ಟೇ, ಏನೇ ಇವಾಗ ನೀವು ಇವಾಗ ನನಗೆ ತುಂಬ ಜನ ಕಾಲ್ ಮಾಡಿದ್ದೀರಾ, ತುಂಬ ಜನ DMs ಮಾಡ್ತೀರಾ. ಐ ಆಮ್ ಸೋ ಗ್ಲ್ಯಾಡ್. ನನಗೆ ನನ್ನ ವೀಡಿಯೋಸ್ ಅಷ್ಟೊಂದು ರೀಚ್ ಆಗ್ತಾಯಿದೆ ಅನ್ನೋದು ನನಗೆ ತುಂಬ ಖುಷಿ ಆಗುತ್ತೆ. ಸೊ ಏನು ಮಾಡಿ ಅಂತಂದರೆ, ನೀವು ನಿಮಗೆ ತುಂಬ ವರ್ಷದಿಂದ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಇದೆ. ನನಗೆ ಅದು ಏನು ತುಂಬ ವರ್ಷಗಳಿಂದ ನನಗೆ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಇದೆ. ನಾನು ಏನು ಟ್ರೀಟ್ಮೆಂಟ್ ತೊಗೊಂಡ್ರೂ ಕಡಿಮೆ ಆಗ್ತಾಯಿಲ್ಲ. ಆ್ಯಂಡ್ ಏನೇ ಹೋಮ್ ರೆಮಿಡಿ ಮಾಡಿದ್ರು ನನಗೆ ಕಡಿಮೆ ಆಗ್ತಾ ಇಲ್ಲ. ನನಗೆ ಬೇಜಾರಾಗುತ್ತೆ. ನನಗೆ ತುಂಬ ಜನ ಹೇಳಿದ್ರು, ನಾನು ಎಷ್ಟೋ ಸಲ ನಾನು ಯಾವ ಫಂಕ್ಷನ್ಸ್ಗೂ ಹೋಗಲ್ಲ, ನನ್ನ ಮನೆಯಲ್ಲೇ ಇದ್ದು ಸಾಕಾಗಿದೆ ನನಗೆ. ಇದನ್ನು ನಾನು ಸಫರ್ ಮಾಡಿದ್ದೀನಿ. ಸೊ ಹಾಗಾಗಿ ನಾನು ನಿಮಗೆ ಹೇಳೋದಿಷ್ಟೇ, ನೀವು ಫಸ್ಟ್ ಮಾಡಬೇಕಾಗಿರೋ ಕೆಲಸ, ನೀವು ಬ್ಲಡ್ ಟೆಸ್ಟ್ ಮಾಡಿಸಿ. ನಿಮ್ಗೆ ಅದರಲ್ಲಿ ಏನೇ ಬಾಡಿನಲ್ಲಿ ಇಶ್ಯೂಸ್ ಇದ್ದರೂ ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಲಿವರ್ ಹೆಲ್ದಿ ಆಗಿದೆಯಾ ಎಲ್ಲನೂ ಗೊತ್ತಾಗುತ್ತೆ ನಿಮಗೆ. ಸೊ ಮೊದಲಿಗೆ ನೀವು ಅದನ್ನು ಮಾಡಿಸಿ, ಅದರಲ್ಲಿ ನಿಮಗೆ ಏನು ಡಿಫಿಷಿಯನ್ಸಿ ಇದೆ ಅಂತ ಗೊತ್ತಾಗುತ್ತೆ. ಸೊ ಅದು ಗೊತ್ತಾದಮೇಲೆ ನೀವು ಒಂದು ಒಳ್ಳೆ ಡಾಕ್ಟ್ರ್ ಹತ್ರ ಹೋಗಿ ಅದಕ್ಕೆ ಏನು ಅಂದರೆ ಅದನ್ನು ಸರಿ ಮಾಡ್ಕೊಳ್ಳಿ. ಇಫ್ ನಿಮಗೆ ಲಿವರ್ದು ಏನಾದರೂ ಅನ್ಹೆಲ್ದಿ ಆಗಿದ್ದರೆ, ಅಥವಾ ಇವಾಗ ವಿಟಮಿನ್ ಸಿನೋ, ವಿಟಮಿನ್ B12, ವಿಟಮಿನ್ D3 ಏನಾದರೂ ಡಿಫಿಷಿಯನ್ಸಿ ಇದೆ, ಹೀಗೆಲ್ಲ ಇದೆ ಅಂತ ಏನಾದರೂ ರಿಪೋರ್ಟಲ್ಲಿ ಏನಾದರೂ ಗೊತ್ತಾದರೆ, ನೀವು ಅದನ್ನು ಡಾಕ್ಟರ್ ಹತ್ರ ತೋರಿಸಿ, ಡಾಕ್ಟ್ರ್ ನಿಮಗೆ ಪ್ರಿಸ್ಕ್ರೈಬ್ ಮಾಡ್ತಾರೆ. ನಿಮಗೆ ಯಾವ ಟ್ರೀಟ್ಮೆಂಟ್ ಅಂದರೆ ಏನು ಸಪ್ಲಿಮೆಂಟ್ಸ್ ತೊಗೋಬೇಕು ಅಂತ. ನಾನು ನಿಮ್ಗೆ ಹೇಳಿದೆ, ನಾನು ಸಪ್ಲಿಮೆಂಟ್ಸ್ ತೊಗೊತಾ ಇದ್ದೀನಿ ನನ್ನ ಸ್ಕಿನ್ನಿಗೆ. ಆ್ಯಂಡ್ ನಾವು ಓರಲ್ ಹೆಲ್ತ್ಗೆ ನಾನು ಸಪ್ಲಿಮೆಂಟ್ ತೊಗೊತಾ ಇದ್ದೀನಿ. ಸೊ ಅದರಿಂದನೂ ಕೂಡ ನನಗೆ ಪಿಗ್ಮೆಂಟೇಷನ್ ಹೋಗಿತ್ತು ಅಂತ ಹೇಳ್ಬೋದು. ಸೊ ನಾನು ತೊಗೊತಾ ಇರೋದು ಅಂತ ಹೇಳ್ತಾ ಇದ್ದೀನಿ. ನಾನು ಇದನ್ನು ಮತ್ತು ಇದು ಯಾವ ಬ್ರ್ಯಾಂಡು, ಇದು ಎಲ್ಲಿ ತೊಗೊಂಡ್ರಿ, ಇದ್ರದ್ದು ಲಿಂಕ್ ಕಳಿಸಿ ಅಂತ ಕೇಳಬೇಡಿ. ಇದು ನನ್ನ ಬಾಡಿಗೆ ಸೂಟ್ ಆಗೋ ಥರ ನನಗೆ ಪ್ರಿಸ್ಕ್ರೈಬ್ಡ್ ಸಪ್ಲಿಮೆಂಟ್ಸ್ ಇದು. ಸೊ ನೋಡಿ, ನಾನು ಇಲ್ಲಿ ತೋರಿಸಲ್ಲ. ಸೊ ಇದು ಮಿಲ್ಕ್ ತಿಸೆಲ್ ಅಂತ, ಲಿವರ್ ಡಿಟಾಕ್ಸ್ಗೆ. ನಾನು ಯಾವ ಬ್ರ್ಯಾಂಡು ಅಂತ ತೋರಿಸಲ್ಲ. ಇದು ಮಿಲ್ಕ್ ತಿಸೆಲ್ ಅಂತ, ಮಿಲ್ಕ್ ತಿಸೆಲ್.
ಕರೆಕ್ಟಾಗಿ ಕಾಣ್ತಾ ಇದೆಯಲ್ವ ಗೊತ್ತಿಲ್ಲ, ಸ್ವಲ್ಪ ಬ್ಲರ್ ಆಗಿದೆ. ಸೊ ಲಿವರ್ ಡಿಟಾಕ್ಸ್ಗೆ ಇದನ್ನು ನಾನು ಲಿವರ್ ಡಿಟಾಕ್ಸ್ಗೆ ತೊಗೊತಾ ಇದ್ದೀನಿ, ಮಿಲ್ಕ್ ತಿಸೆಲ್ ಅಂತ. ಆ್ಯಂಡ್ ಒನ್ ಮೋರ್ ಈಸ್ ವಿಟಮಿನ್ ಸಿ, ಮಲ್ಟಿ ವಿಟಮಿನ್ ಆ್ಯಕ್ಚುಲಿ ಇದು. ನೋ 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 ದಿಸ್ ಇಸ್ ನಾಟ್ ಮಲ್ಟಿ ವಿಟಮಿನ್. ಇದು ಮಿಲ್ಕ್ ತಿಸಲ್ ಅಂತ ಹೇಳಿದ್ನಲ್ಲ ಲಿವರ್ ಡಿಟಾಕ್ಸ್ಗೆ, ಇದು ಆ್ಯಕ್ಚುಲಿ ಮಲ್ಟಿ ವಿಟಮಿನ್ ಟ್ಯಾಬ್ಲೆಟು. ಆ್ಯಂಡ್ ದಿಸ್ ಈಸ್ ವಿಟಮಿನ್ ಸಿ, ವಿಟಮಿನ್ ಸಿ ಟ್ಯಾಬ್ಲೆಟ್. ಇದನ್ನು ನಾನು ಸಪ್ಲಿಮೆಂಟಾಗಿ ತೊಗೊತಾ ಇದ್ದೀನಿ. ಸೊ ನೀವು ನನ್ನನ್ನು ಅದ್ರ ಲಿಂಕ್ ಕಳಿಸಿ ಅದೆಲ್ಲ ಕೇಳಿಬಿಡಿ. ನನ್ನ ಬಾಡಿ ಟೈಪ್ ಬೇರೆ, ನಿಮ್ಮ ಬಾಡಿ ಟೈಪ್ ಬೇರೆ ಇರುತ್ತೆ. ಹಾಗಾಗಿ ಫಸ್ಟು ನೀವು ಒಂದು ಒಳ್ಳೆ ಬ್ಲಡ್ ಟೆಸ್ಟ್ ಮಾಡಿಸಿ, ನಿಮ್ಮ ಬ್ಲಡ್ ಚೆಕಪ್ ಮಾಡಿಸಿ ಆ್ಯಂಡ್ ಬಾಡಿ ಚೆಕಪ್ ಮಾಡಿಸ್ಕೊಳ್ಳಿ. ನಿಮ್ಗೆ ಅದ್ರಲ್ಲಿ ಗೊತ್ತಾಗುತ್ತೆ ನಿಮ್ಮ ಇನ್ನರ್ ಬಾಡಿನಲ್ಲಿ ಏನು ಡೆಫಿಷಿಯನ್ಸಿ ಇದೆ, ಏನು ಪ್ರಾಬ್ಲಮ್ ಇದೆ ಅಂತ. ಅದನ್ನು ಸರಿ ಮಾಡ್ಕೊಳ್ಳಿ. ಅಂದರೆ ನೀವೇ ಚಾಟ್ ಜಿಪಿಟಿನಲ್ಲಿ ಹುಡ್ಕೊಂಡು ಮಾಡ್ಕೊಳ್ಳೋದಲ್ಲ, ಡಾಕ್ಟರ್ಗೆ ತೋರಿಸಿ ಏನು ಅದಕ್ಕೆ ಸಪ್ಲಿಮೆಂಟ್ ತೊಗೋಬೇಕು, ಹೇಗೆ ಕ್ಯೂರ್ ಮಾಡ್ಕೋಬೇಕು ಅನ್ನೋದನ್ನು ಇದನ್ನು ಮಾಡಿಕೊಂಡ್ರೆ ನಿಮ್ಮ ಪಿಗ್ಮೆಂಟೇಷನ್ ಹೋಗೋದು ನಿಜವಾಗ್ಲೂ 1000% ನೀವೇ ಬಂದು ನನಗೆ ಹೇಳ್ತೀರಾ, ನನ್ನ ಪಿಗ್ಮೆಂಟೇಷನ್ ಎಲ್ಲ ನನಗೆ ಕ್ಯೂರ್ ಆಯಿತು, ನಾನು ಇವಾಗ ಆರಾಮಾಗಿದ್ದೀನಿ, ನನ್ನ ಸ್ಕಿನ್ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನೀವೇ ಬಂದು ಹೇಳ್ತೀರಾ. ಸೊ ಯಾರೆಲ್ಲ ಎಷ್ಟೋ ವರ್ಷದಿಂದ ಇಂದ ಸಫರ್ ಮಾಡ್ತಾ ಇದ್ದೀರಾ ಅವರು ಒಂದ್ಸಲ ಬ್ಲಡ್ ಟೆಸ್ಟ್ ಮಾಡಿಸಿ ಅದನ್ನು ಡಾಕ್ಟರ್ಗೆ ತೋರಿಸಿ, ಡಾಕ್ಟರ್ ಪ್ರಿಸ್ಕ್ರೈಬ್ಡ್ ಸಪ್ಲಿಮೆಂಟ್ಸನ್ನು ತೊಗೊಳ್ಳಿ. ನಿಮಗೆ 1000% ನಿಮಗೆ ಪಿಗ್ಮೆಂಟೇಷನ್ ಹೋಗಲಿಲ್ಲ ಅಂತಂದರೆ ಆಮೇಲೆ ಬಂದು ಕೇಳಿ ನೀವೇನು ಹೇಳಿದ್ರಿ ಅಂತ ಅಂದ್ಬಿಟ್ಟು. ನಾನು ನಿಮಗೆ ಚಾಲೆಂಜ್ ಮಾಡಿ ಹೇಳ್ತೀನಿ, ನಿಮ್ಮ ಪಿಗ್ಮೆಂಟೇಷನ್ 1000% ನಿಮಗೆ ವಾಸಿ ಆಗುತ್ತೆ ಈ ಥರ ಮಾಡಿ. ಆ್ಯಂಡ್ ಎಸ್, ನಾನು ನಿಮಗೆ ಇನ್ನೂ ಒಂದ್ಸಲ ಹೇಳ್ತೀನಿ, ಲಿಂಕ್ ಎಲ್ಲ ಕೇಳಿಬಿಡಿ. ಇದು ನನ್ನ ಬಾಡಿ ಟೈಪ್ಗೆ ನನಗೆ ಅಂದರೆ ನನಗೆ ಸೂಟ್ ಆಗೋ ಥರ ಇದು ಸಪ್ಲಿಮೆಂಟ್ಸು. ನಿಮಗೆ ಯಾವುದು ಅಂತ ಅಂದ್ಬಿಟ್ಟು ಡಾಕ್ಟರ್ ಹತ್ರ ಪ್ರಿಸ್ಕ್ರೈಬ್ಡ್ ಆಗಿ ತೊಗೊಳ್ಳಿ. ಸೊ ಎಸ್, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ. ನಿಜವಾಗ್ಲೂ ಹೇಳ್ತೀನಿ, ಫಸ್ಟು ಅದನ್ನು ತಿಳ್ಕೊಳ್ಳಿ. ನಿಮಗೆ ಪಿಗ್ಮೆಂಟೇಷನ್ದು ರೂಟ್ ಕಾಸ್ ಏನು ಅಂತ ಅಂದ್ಬಿಟ್ಟು ನಿಮಗೆ ಪಿಗ್ಮೆಂಟೇಷನ್ 1000% ವಾಸಿ ಆಗೇ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.